ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈಲಾಸಪತಿ ನೀನು. ಏನು ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರ್ತಿ ನೀನು. ನಿನ್ನ ಸಮಾನರುಂಟೆ ದೇವ ಈ ಜಗದಲ್ಲಿ, ರಕ್ಷಿಸು ರಕ್ಷಿಸು ಅನವರತ. ಅನೇಕ ನ್ಯೂನತೆಗಳನ್ನು, ಶಾರೀರಿಕ ನ್ಯೂನತೆಗಳನ್ನು ಹೊತ್ತು ಬರತಕ್ಕಂಥ ಸಾಧಕರಿಗೆ ಇಲ್ಲಿ ಚಿಕಿತ್ಸೆಯ ಜೊತೆಗೆ ಸಾಯಂಕಾಲ ಬಿಡುವಿದ್ದಾಗ ಗುರೂಜಿಯ ಸತ್ಸಂಗ ನಡೀತಾ ಇರ್ತದೆ. ಹಾಗೆ ನಿಮಗೂ ಕೂಡ ಒಂದು ಸತ್ಸಂಗದ ಲಾಭವನ್ನು ಮಾಡಿಕೊಡಲಾಗ್ತಾ ಇದೆ. ಇದು ಬಹುಶಃ 4 ಅಥವಾ 5ನೇ ಸತ್ಸಂಗ ಆಗಿರ್ಬೋದು ಅನಿಸುತ್ತೆ. ಇಲ್ಲಿ ಅನೇಕ ಜನ ಸಾಧಕರು ಬರ್ತಾರೆ, ಯೋಗ ಕಲೀಲಿಕ್ಕೆ ಬರ್ತಾರೆ, ಚಿಕಿತ್ಸೆ ಪಡೀಲಿಕ್ಕೆ ಬರ್ತಾರೆ. ಅದ್ರ ಜೊತೆಗೆ ತಮ್ಮ ನೋವನ್ನು ಹೇಳ್ಕೊತಾರೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಾರೆ, ತಮ್ಮ ಕಷ್ಟಗಳನ್ನ ಹೇಳ್ಕೊತಾರೆ. ಎಷ್ಟು ಕಷ್ಟಗಳು, ಎಷ್ಟು ನೋವುಗಳು, ಎಷ್ಟು ಒಳಗಡೆ ಎಷ್ಟು ತುಂಬೈತೆ ಗೊತ್ತೇ ಆಗೋದಿಲ್ಲ ಯಾರ್ದು. ಕೇಳಿದ ಮೇಲೆ ಅನಿಸುತ್ತೆ, ಅಯ್ಯೋ ಹಿಂಗೆ ನೋಡ್ಲಿಕ್ಕೆ ಇಷ್ಟು ಚಂದ ಕಾಣಿಸ್ತಾನ, ಅಗದಿ ಶಾಂತ ಅದನ್ನು ಕಾಣಿಸುತ್ತೆ, ಒಳಗಡೆ ಬೆಂಕಿ ತುಂಬೈತಲ್ಲ ಅನಿಸುತ್ತೆ ನಮಗೆ. ಒಳಗಡೆ ಬೆಂಕಿ ತುಂಬೈತಲ್ಲ ಅನಿಸುತ್ತೆ, ಜ್ವಾಲಾಮುಖಿ. ಮನುಷ್ಯ ಜೀವನ ಹಾಗೇ ಅದ. ಹಾಗೆ ಈ ಧರಿತ್ರಿ ಭೂಮಿ ತಾಯಿ ಚಂದ ಹಸಿರು ಕಾಣಿಸ್ತಾಳ, ಬಟ್ ಒಳಗಡೆ ಜ್ವಾಲಾಮುಖಿ ಇದೆಯಲ್ಲ, ಬಡಬಾನಲ್ಲದಲ್ಲ. ಯಾವ ಹೊತ್ತಿನಾಗ ಹೊರಗೆ ಬರ್ತದೆ ಗೊತ್ತಿಲ್ಲ, ಬಗ್ಗಂತ ತಿಳ್ಕೊಂಡು. ಪ್ರತಿಯೊಬ್ಬ ಮನುಷ್ಯ ಭೂಮಿಯ ಒಂದು ಅಂಶ. ಭೂಮಿಯೊಳಗೆ ಹೆಂಗೆ ಬಡಬಾನಲ್ಲದ ಹಂಗೆ ನಮ್ಮೊಳಗೂ ಬಡಬಾನಲ್ಲದ. ನನಗೆ ನನ್ನದೇ ಆದಂಥ ದುಃಖ ಅದ, ನನಗೆ ನನ್ನದೇ ಆದಂಥ ನೋವದ, ನಿಮಗೆ ನಿಮ್ಮದೇ ಆದಂಥ ನೋವದ. ಬಟ್ ಆ ನೋವು ಏನು ಕಾಣಿಸ್ತದ, ಅನುಕಂಪ ಬಯಸ್ತದ, ಅನುಕಂಪ ಬಯಸ್ತದ. ಎಲ್ಲರೂ ಒಂದಿಲ್ಲ ಒಂದು ರೀತಿಯೊಳಗೆ ಅನುಕಂಪ ಬಯಸ್ತಾರೆ, ಅದು ಸಿಗೋದಿಲ್ಲ. ಅದು ಗಂಡ ಹೆಂಡತಿ ಅನುಕಂಪ ಬಯಸ್ತಾನೆ, ಹೆಂಡತಿ ಗಂಡನ ಅನುಕಂಪ ಬಯಸ್ತಾರೆ. ನೋಡಿಬೇಕಾರೆ ರಾತ್ರಿ ಮರ್ಕೊಂಡ್ಕೊಳ್ಳಿ ವ್ಯಾಪಾರಿ ಗಂಡ ಬರ್ತಾನೆ, ಏನು ರೀ ಹುಡುಗರು ಭಾಳ ಕಾಡ್ತಾವ, ನನಗೆ ಸಾಕಾಗಿ ಹೋಗ್ಬಿಟ್ಟತ್ತೆ, ನೀವರ ಮುಂಜಾನೆ ಹೋಗಿ ಚಂದನ ಬರ್ತೀರಿ ಅಂತ ಇಷ್ಟು ಅನ್ಲಿ. ಬೇಕಾರೆ ಪ್ರತಿಕ್ರಿಯೆ ಹೆಂಗೆ ಬರುತ್ತೆ ಗೊತ್ತದ. ನೋಡು ಇವನ್ನೆಲ್ಲ ನನಗೆ ಹೇಳಕ್ಕೆ ಬರಬೇಡ, ಸುಮ್ಮನೆ ನಮ್ದು ವಜ್ಜಾಗೈತಿ, ಸುಮ್ಮನೆ ಕಿರಿಕಿರಿ ಮಾಡಬೇಡ ಅಂದ್ಬಿಡ್ತಾರೆ. ತಣ್ಣಗ ಮುಗೀತು. ಆಕೆ ಒಂದು ಏನೋ ಹೇಳಿ ಬರ್ತಾಳೆ, ನೀವು ಕುಂತಾಗ ಆಕೆ ಕೇಳೋದಿಲ್ಲ. ನೀವು ಒಂದೇನೇ ಹೇಳಕ್ಕೆ ಹೋಗ್ತೀರಿ, ಆಕೆಗೆ ಗೊತ್ತಾಗೋದಿಲ್ಲ. ಇಬ್ಬರು ಮನಸ್ಸು ಏನು ಬಯಸ್ತದ, ಅನುಕಂಪ ಬಯಸ್ತದ. ಹೌದಾ, ನಾನು ಇವನೊಂದಿಗೆ ಇದ್ದೀನಿ, ಇಬ್ಬರು ಕೂಡಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಒಂದು ಅನುಕಂಪ ಬರೋದಿಲ್ಲ ನಿಮ್ಮ ಬಾಯಿಂದ, ಬರೋದಿಲ್ಲ ರೀ. ಅದಕ್ಕಾಗಿ ಜೀವನ ಹೆಂಗಾಗಿದ್ದಾವಪ್ಪ ಅಂದ್ರೆ ದೇಕನಿಕ ಡಬ್ಬ ಆಗ್ಯಾವ. ಸುಮ್ಮನೆ ಜೀವನ ನಡೆಸೀವಿ ಅಷ್ಟೇ, ಜೀವನ ನಡೆಸೀವಿ. ಒಂದು ಸಲ ಒಬ್ಬ ಹೆಣ್ಮಗಳು ಬಂದು, ಅವರಿಬ್ಬರು ನನ್ನ ಶಿಷ್ಯರ ಗಂಡ ಐತಿ. ಗುರುಜಿ ನಿಮ್ಮ ಶಿಷ್ಯ ಹೇಳ್ತಿರಲ್ಲ ಅಂತಂದು. ಏನು ಹೇಳ್ಬೇಕವ ಅಂದೆ. ಗುರುಜಿ ನಾ ಹೇಳ್ತೀನಿ, ಮದುವೆ ಆಗಿ 2.5 ವರ್ಷ ಆತಿರು ತಿರುಗಿ. ಅವರು ಮೊದಲೆಲ್ಲ ಭಾಳ ಪ್ರೀತಿ ಮಾಡ್ತಿದ್ರು, ಇತ್ತೀಚೆಗೆ ಅವಾಗ ಮ್ಯಾಗ ಐ ಲವ್ ಯು ಅಂತಿದ್ರು. ಈಗ ಒಟ್ಟು ಅನ್ನೋದಿಲ್ರಿ ಗುರುಜಿ. ನೋಡಿ ಸಮಸ್ಯೆ ಇದು. ಉಳುಕಿದ್ದೆಲ್ಲಕ್ಕಿಂತ ಸಮಸ್ಯೆ, ದೊಡ್ಡ ಸಮಸ್ಯೆ ಈಗೀಗೆ ಐ ಲವ್ ಯು ಅನ್ನವಲ್, ಒಮ್ಮೆ ಅನ್ನವಲ್ರಿ ಈಗ ಒಟ್ಟು. ಮತ್ತು ಯಾರು ಕೂಡ ಕನೆಕ್ಷನ್ ಐತೆ ನಾನು ಅನಿಸ್ತು, ಡೌಟ್ ಬರಕತ್ತಿದ್ರು ನನಗಂತ. ಇಟಕ್ಕೆ ಹೆಣ್ಮಕ್ಳದು ಭಾಳ ಕಠಿಣದ ಜೀವನ. ಸರಿಯಾಗಿ ಮಾತಾಡ್ಲಿಕ್ಕಂದ್ರೆ ಒಂದು, ಸರಿಯಾಗಿ ಮಾತಾಡಿದ್ರೆ ಒಂದು. ಸಂಶಯ ಸ್ವಭಾವ ಭಾಳ ಹೆಣ್ಮಕ್ಳಿಗೆ. ಹೌದಾ, ಮೊದಲು ಅಂತಿದ್ರು, ಈಗ ಅನ್ನವಲ್ರು. ಅವ ಏನೋ ಯಾವುದೇ ಕಾರಣ ಇರ್ಬೋದು, ಅವನಿಗೂ ಒತ್ತಡ ಇರ್ಬೋದು ಏನಾದರೂ, ಅಷ್ಟು ತಿಳ್ಕೊಳ್ಳೋದಿಲ್ಲ ಇವರು. ಆವಾಗ ಎಲ್ಲಿ ಮಟ್ಟ ಆಕೆ ಹೇಳಿದಪ್ಪ ಅಂದ್ರೆ ಡೈವರ್ಸ್ ಕೊಡ್ಬೇಕಂತ ಮಾಡೀನಿ ಅಂತಂದು. ಬರೀ ಐ ಲವ್ ಯು ಅನ್ನೋದಕ್ಕೆ ಡೈವರ್ಸ್ ಕೊಡಕತ್ತಾರೆ. ಇಂಥ ಹೆಣ್ಮಕ್ಳು ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ. ನಿನಗೆ ಗೊತ್ತಾಗತ್ತೆ ಮುಂದೆ, ಹಾಂ ಗೊತ್ತಾಗತ್ತೆ. ಈಗ ನಿರಂಬಳದಿ ನಿಂತಮ್ಮ, ಶಾಂತದೆ, ನಿರಂಬಳದಿ, ಒತ್ತಡ ರಹಿತ ಅದಿ, ಬಂಧನ ರಹಿತ ಅದಿ. ಒಂದು ಕಟ್ಕೊಂಡು ಮುಗಿತು ನೋಡಪ್ಪ.
ಅವ್ರನ್ನ ಸಮಾಧಾನ ಪಡಿಸೋದೇ ನಿನ್ನ ಜೀವನ ಆಗ್ಬಿಡ್ತದೆ. ಸಮಾಧಾನ ಪಡಿಸೋದೇ ಜೀವನ ಆಗುತ್ತೆ. ಇಲ್ಲಿ ಪ್ರಶ್ನೆ ಬರ್ತದೆ, ಒಂದು ಹೃದಯ ಪ್ರೀತಿಗಾಗಿ ತವಕಿಸ್ತದೆ. ನಿಮ್ಮೊಳಗೂ ಪ್ರೀತಿ ಅದ, ಬಟ್ ಔಟ್ಲೆಟ್ ಸಿಗ್ತಾ ಇಲ್ಲ. ಔಟ್ಲೆಟ್ ಸಿಗ್ತಾ ಇಲ್ಲ. ಪ್ರತಿಯೊಬ್ಬರು ಪ್ರೀತಿಗಾಗಿ ಹಪಾಪಿಸ್ತಾರೆ. ತಂದೆ ತಾಯಿಗಳ ಪ್ರೀತಿಗಾಗಿ ಮಕ್ಕಳು, ಮಕ್ಕಳ ಪ್ರೀತಿಗಾಗಿ ತಂದೆ ತಾಯಿಗಳು ಹಪಾಪಿಸ್ತಾರೆ. ಆದ್ರೆ ಅದು ಸಿಗದೆ ಹೋದದ್ದಕ್ಕೆ ಜಗತ್ತು ಈ ಥರ ನಿರಾಶಾದಿಂದ ಕೂಡಿದೆ. ಈಗ ಟ್ರೆಂಡ್ ಚೇಂಜ್ ಆಗ್ಯದ. ಟ್ರೆಂಡ್ ಚೇಂಜ್ ಆಗ್ಯದ. ಈಗ ಒಂದು ಸರಿ ಅವನು ನಮ್ಮ ಶಿಷ್ಯರೇ, ಸಿಕ್ಕಾಪಟ್ಟೆ ಬರೀ ಜನ ಶಿಷ್ಯರದಲ್ಲ, ತಮ್ಮ ಅನುಭವ ಹೇಳ್ತಾರೆ. ನನ್ನಲ್ಲಿರೋ ಜ್ಞಾನ ನೀವು ಕೊಟ್ಟದ್ದು. ನನ್ನಲ್ಲಿರೋ ಜ್ಞಾನ ನೀವು ಕೊಟ್ಟದ್ದು. ನಿಮ್ಮಂಥ ಲಕ್ಷಗಟ್ಟಲೆ ಜನ ಬಂದು 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 ನಿಮ್ಮ ಭಾವನೆಗಳನ್ನ ತೋಡ್ಕೊಂಡ್ರಲ್ಲ, ಅದೆಲ್ಲ ಕೂಡಿತು ಒಳಗಡೆ. ಅವನಿಗೆ ಏನಪ್ಪ ಅಂತಂದ್ರೆ, ಮಗ ನನ್ನಿಂದ ದೂರ ಆಗೈತೆ ಅನಿಸುತ್ತೆ ಅಂತಾನ ಅವ ಬಂದು. ನನ್ನ ಮಗ ಮೊದಲು ಅಪ್ಪ ಹಿಂಗಾತು, ಅಪ್ಪ ಹಿಂಗಾತು ಪ್ರತಿಯೊಂದು ಕೇಳ್ತಿದ್ದ. ಈಗ ದೂರ ಆಗೈತೆ ನಾನು. ಮಗ ಗೌಂಡಿ, ಅಪ್ಪ ರಿಟೈರ್ಮೆಂಟ್, ಅವನು ಗೌಂಡಿನೇ ರಿಟೈರ್ಮೆಂಟ್ ಆಗೈತಿ. ಆವಾಗ ಮನೆ ಮುಂದೆನೇ ಒಂದು ಕಟ್ಟಡ ಕಟ್ತಾಯಿದ್ದು. ಕೆಟ್ಟ ಬಿಸಿಲು. ಮಗ ನೌಕರಿ ಮಾಡೋ ಇದನ್ನು ಮಾಡಕತ್ತಾರೆ, ಕಟ್ಟಡ ಕಟ್ಟಕತ್ತಾನೆ, ಬೆವರು ಒರೆಸ್ಕೊಂತ. ಅಪ್ಪ ಕರಿತಾನೆ, ಲೇ ಊಟ ಮಾಡಿ ಹೋಗು, ತಡಿಯಪ್ಪ ಊಟ ಮಾಡಿ ಹೋಗೋ, ತಡಿಯಪ್ಪ ಅನ್ನೋ. ಅವನು ಪಾಪ ಮಗ, ಅವನು ಕಳ್ಳು ಚುರುಕಂದತೆ ಅಪ್ಪಂದು ಕಳ್ಳು. ಮಗ ಊಟ ಮಾಡವಲ್ಲ, ಬಿಸಿಲ ನಿಂತಾನ, ಬೆವರು ಸುರಿಸಾಕತ್ತಾನ. ಅವಾಗ ಏನು ಮಾಡಿದ, ಅಪ್ಪನ ಮಾತು ಯಾವಾಗ ಈ ಮಗ ಕೇಳಿಲ್ಲ. ಇವ ಅಪ್ಪ ಏನು ಮಾಡಿದ, ಮೊಮ್ಮಗನ ಕರ್ಕೊಂಬಂದು ಬಿಸಿಲಾಗ ನಿಲ್ಲಿಸಿದ. ಬಿಸಿಲಾಗ ನಿಲ್ಲಿಸಿ ಇದು ಮಾಡ್ಕೊಂಡು ಕುಂತ. ಆ ಹುಡುಗ, ಅಜ್ಜ ಕಾಲು ನುಸಾಕತ್ತೇವ, ಕಾಲು ಉರಿಯಾಕತ್ತೇವ ಅಜ್ಜ ಅನ್ನಕತ್ತಾನ. ಅವನು ಮ್ಯಾಗಿದ್ದು ಹಿಡಿದು ಬಂದ ಮಗ. ಅಪ್ಪ ನಿನಗೆ ಬುದ್ಧಿ ಐತಿಲ್ಲ, ನಿನಗೆ ಹುಡುಗನ ಕಾಲು ಸುಡಾಕತ್ತೇವ, ಬಿಸಿಲಾಗ ತಂದು ನಿಲ್ಲಿಸಿದೆಯಲ್ಲ ಅಂದ. ಮಗನ, ನಿನ್ನ ಮಗನ್ನ ಸ್ವಲ್ಪ ಬಿಸಿಲಾಗ ನಿಲ್ಲಿಸಿದ್ದಕ್ಕೆ ಕಳ್ಳು ಚುರುಕು ಕಂತಿಲ್ಲ ನಿಂದು. ನೀ 4-5 ತಾಸು ಆಯ್ತು ನಿಂತು ಬಿಸಿಲಾಗ, ನನಗೆ ಕಳ್ಳು ಚುರುಕು ಕರೆದವ್ರಲ್ಲೇ ಮಗನ. ನಿನ್ನ ಮಗ ಸ್ವಲ್ಪ ಒಂದು 5 ನಿಮಿಷ ಆಗಿಲ್ಲ, ಕಳ್ಳು ಚುರುಕಂತೂ ಓಡಿ ಮ್ಯಾಗಿಂದ ಬಂದೆ ಮಗನ. 20 ಸರಿ ಕರೆದ್ರೆ ಬರಲಿಲ್ಲ. ಈಗ ಮಗನ ಬಿಸಿಲಾಗ ನಿಲ್ಲಿಸಿದ್ದಕ್ಕೆ ಓಡಿ ಬಂದು ನನ್ನ ಕಳ್ಳು ಚುರುಕು ಕಡ್ದು ಮಗನ. ಹೊಟ್ಟೆ ಹಸ್ಕೊಂಡು ಬಿಸಿಲಾಗ ನಿಂತು ಕರಿತೀನಿ ಬರವಲ್ಲ ಮಗನ. ಮಗಗ ಹೌದಲ್ಲ ಅನಿಸ್ತು. ಕಣ್ಣ ನೀರು ಬಂದು, ಅಪ್ಪನ ಪ್ರೀತಿ ಅರ್ಥನ ಆಗಲಿಲ್ಲ ಅಂತಿಕೊಂಡು ಬಂದ. ಅಪ್ಪ ಕ್ಷಮ ಮಾಡಪ್ಪ ಅಂದ. ಕಾಲು ಮುಗಿದ, ಊಟಕ್ಕೆ ಕುಂತ, ಒಟ್ಟರು ಕುಂತರು. ಹೀಗೆ ಅವನ ಪ್ರೀತಿ ಅರ್ಥನಾಗಲಿಲ್ಲ ಮಗನಿಗೆ. ಈಗ ಅದೇ ನಡೆದದ್ದು ಬದುಕಿನೊಳಗೆ, ಅದೇ ನಡೆದದ್ದು. ಆ ಇಬ್ಬರು ಗಂಡ ಹೆಂಡತಿ ಇವತ್ತೆಲ್ಲರೂ ತಮ್ಮ ಮಕ್ಕಳು ಒಂದು ಅವ್ರಿಗೇನಪ್ಪ ಅಂತ, ನಮ್ಮ ಮಕ್ಕಳು ಆಗಬಾರ್ದು, ನಮ್ಮಂಗೆ ನೋವು ನನ್ನ ಮಕ್ಕಳಿಗೆ ಆಗಬಾರ್ದು ಅನ್ನೋದೇ ಕಳ್ಕಳಿದೆ ಎಲ್ಲರಿಗೂ. ಅಪ್ಪ ಹಮಾಲಿ ಮಾಡ್ತಾನೆ, ಅಪ್ಪ ಯಾವ ಬಡಿಗಾರದನ, ಅಪ್ಪ ಕಮ್ಮಾರದನ, ಹೌದಾ, ದುಡಿದು ಮಕ್ಕಳನ್ನ ಸಾಕ್ತಾರೆ. ಈ ಹೆಂಗೆ ಟ್ರೆಂಡ್ ಅದಪ್ಪ, ಒಬ್ಬ ಇಂಜಿನಿಯರ್ ಪ್ರತಿಯೊಂದು ಮನೆಗೂ ಇಂಜಿನಿಯರ್ ರೀ. ಇಂಜಿನಿಯರು, ಡಾಕ್ಟರು, ಹೌದಾ, ಡಾಕ್ಟರ್ ಆದ, MBBS ಆಯಿತು, MD ಆಯಿತು, ಮತ್ತು ಸ್ಪೆಷಲಿಸ್ಟ್ ಏನೇನು ಮಾಡಿದ, ಕ್ಲಿಕ್ ಆಯ್ತು, ಒಂದು ಹಾಸ್ಪಿಟ್ಲ್ ಕಟ್ಟಿದ. ಉಣ್ಣಾಗ ಸೌಡಿಲ್ಲ, ಇದು ಸೌಡಿಲ್ಲ, ಗಳಿಸಿದ ಕೋಟಿಗಟ್ಟಲೆ ಗಳಿಸಾಕತ್ತಾನ. ಆದರೆ ಮನ್ಯಾಗ ಒಟ್ಟು ಸೌಡಿಲ್ಲ ಅವಾಗ. ಬರೋದು ಊಟ ಮಾಡೋದು, ಮತ್ತೆ ದವಾಖಾನೆಗೆ ಓಡೋದು, ಬರೋದು ಮತ್ತೆ ಓಡೋದು. ಮನ್ಯಾಗ ಯಾರು ಕೂಡ ಮಾತಾಡೋಕ್ಕೆ ಸೌಡಿಲ್ಲ ಅವಾಗ. ಅಪ್ಪ ಏನು ಹೇಳ್ಬೇಕಂದ್ರೆ, ಅಪ್ಪ ಪೇಷಂಟ್ ಬರಪ್ಪ ಹೋಗೋದು. ಮತ್ತು ಅಪ್ಪ ಎಲ್ಲ ತಮ್ಮ ಅಪ್ಪ ಪೇಷಂಟ್ ಅದಾರಪ್ಪ ಹೋಗೋದು. ಅಪ್ಪಗೆ 1 ವರ್ಷ ಆಯಿತು, 1.5 ವರ್ಷ ಆಯ್ತು, 2 ವರ್ಷ ಆಯ್ತು. ಮಗನ ಕೂಡ ಕುಂತು ಮಾತಾಡಬೇಕು ಅನ್ನೋ ತವಕದ, ಮಾತಾಡೋಕ್ಕೆ ಟೈಮ್ಸ್ ಇಲ್ಲ. ಅವ ಬರೀ ಪೇಷಂಟು. ಮೊದಲು ಒಂದು 100 ರೂಪಾಯಿ ಹಚ್ತಿದ್ದ, 200 ಹಚ್ತಿದ್ದ, ಈಗ 500 ರೂಪಾಯಿ ಒಬ್ಬರಿಗೆ ಎಂಟ್ರೆನ್ಸ್. ಇದು 500 ರೂಪಾಯಿ ಅಪ್ಪ. 500, 600 ಪೇಷಂಟು. ದಿವಸ ಎಷ್ಟು ಲಕ್ಷ ಆಯ್ತು. ಹೋಗ್ತಿದ್ದ, ಕೂಡ್ತಿದ್ದ. ರಾತ್ರಿ 11ಕ್ಕೆ ಬರವ, ಅಪ್ಪ ಮಕ್ಕೊಂಡಿದ್ದ. ಬೆಳಗ್ಗೆ 5 ಗಂಟೆಗೆ ಹೋಗವ ಆಪರೇಷನ್ ಅಂತ ಹೊಂದಿಕೊಂಡು. ಅಪ್ಪ ಎದ್ದಿರ್ತಿದ್ದಿಲ್ಲ. ಇನ್ನು ಅಪ್ಪ ಮಗನ ಭೇಟಿನೇ ಹಾಕಿದ್ದಿಲ್ಲ. ಕಡೆಗೆ ಒಂದು ದಿವಸ ಅವ್ನು ಬೇಸರ ಆಯ್ತು. ಮಗ ಇದರಿಗೆ ಅದಾನ, ಮಾತಾಡೋಕ್ಕಾಗವಲ್ದು.
ಏನು ತೋಡ್ಕೊಳಕ್ಕಾಗವಲ್ದು. ಏನ್ರಿ ಹೇಳ್ಬೇಕಂತನ, ಅಪ್ಪ ತಡಿಯಪ್ಪ ಆಮೇಲೆ ಮಾತಾಡೋಣಂತ ಹೋಗವ. ಸಾಕಾತಿವಂಗ ಒಂದು ದಿವಸ ಸಾಕಾಗಿ ದವಾಖಾನೆಗೆ ಅವನ ಹೋಗ್ತಾನ. ದವಾಖಾನೆಗೆ ಹೋಗಿ ರಿಸೆಪ್ಷನಿಸ್ಟ್ ಕಡೆ ಹೆಸರು ಬರೆಸ್ತಾನೆ. ಆಕೆಗೆ ಗೊತ್ತಿಲ್ಲ, ಹೊಸ ರಿಸೆಪ್ಷನ್ಗೆ ಬಂದವ. ಹೆಸರೇನು ತಮ್ಮ ಬರೀ ಹೆಸರು ಅಷ್ಟೇ ಹೇಳ್ದ, ಸರ್ನೇಮ್ ಹೇಳಿಲ್ಲ. ಹೆಸರು ಬರ್ಕೊಂಡು ₹500 ಕೊಟ್ಟ. 4-5 ತಾಸು ಕುಂತ. ಹಾಂ ಯಾರು ಹೋಗ್ರಿ, ಇವನು ಪಾಳಿ ಬಂತು. ಒಳಗೆ ಹೋದ. ಅಪ್ಪ ನೀವ್ಯಾಕೆ ಬಂದಿರಿ ಇಲ್ಲೇ ಅಂತಂದ. ಮಗನೇ ₹500 ಕೊಟ್ಟು ಬಂದೀನಿ, ನಾನು ನೋಡು. ₹500 ಕೊಟ್ಟು ಪೇಷಂಟಾಗಿ ಬಂದೀನಿ, ನಾನು ಕೂಡ ಮಾತಾಡ್ಬೇಕು, ನೀನು ಕೂಡಿಲ್ಲ ಅಂತಂದು. ಅಪ್ಪ ಯಾಕೆ ಬಂದಿಲ್ಲ ಅಂತ. ಮನ್ಯಾಗ 1.5 ವರ್ಷ ಆಯ್ತು ಮಾತಾಡವಲ್ಲಿ, ಒಂದು ಕ್ಷಣ ನಾನು ಕೂಡಿ ಇರೋವಲ್ಲಿ. ಇಲ್ಲರ ಒಂದು 5 ನಿಮಿಷ ₹500 ಕೊಟ್ಟು 5 ನಿಮಿಷ ನಿನ್ನ ಕೂಡ ಮಾತಾಡಕ್ಕೆ ಬಂದೀನಿ. ಓಯಪ್ಪ ಗಾಳು ಅಳಕತ್ಬಿಟ್ಟು ಮಗ, ಅಳಕತ್ಬಿಟ್ಟ. ಇವು ನಡೆದ ಘಟನೆಗಳಿವು. ಇದನ್ನು ನಾವು ಕಳ್ಕೊಂಡಿವಿ. ಇದನ್ನು ಪ್ರತಿಯೊಬ್ಬರು ಕುಂತ್ಕೊಂಡು ಮಾತಾಡ್ತಕ್ಕಂಥ ತಾಳ್ಮೆ ಯಾರಿಗೂ ಇಲ್ಲ. ಮೊದಲ ಲಗ್ನ ಆದ್ರಪ್ಪ ಅಂದ್ರೆ 10 ದಿವಸ ಬರ್ತಿದ್ರು ಎಲ್ಲರೂ, ಬೀಗರು ಬಿದ್ದರು ಬಂದು ಹಾಡೋದೇನು, ಕುಣಿಯೋದೇನು, ಡ್ಯಾನ್ಸ್ ಮಾಡೋದೇನು, ಇದನ್ನು ಹಚ್ಕೊಳ್ಳೋದೇನು, ಎಂಥದಿತ್ತು. ಯಾರ ಮನೆಯಲ್ಲಿ ಬಂದು ಮಾತಾಡ್ಸಕ್ಕೆ ಬಿಡೋದೇನು. ಸತ್ರ ಮತ್ತು 4 ದಿವಸ ಇದ್ದು ಇದನ್ನು ಅನುಕಂಪ ಪಡಿಸೋದೇನು. ಯಾರದಾರ ಒಬ್ರು ಮನೆಯಾಗ ಯಾರು ಸತ್ರಪ್ಪ ಅಂದ್ರೆ ಅಂತಂಬ್ರ ಬರ್ತಾರ, ಮಂದಿ ಟೈಪು. ಮಣ್ಣು ಹಾಕಿದ ಕೂಡಲೇ ಮುಗೀತು, ಹೋಗ್ಬರ್ತೀವಪ್ಪ, ಚಂದ ನೋಡ್ಕೋರಿ, ಮುಗೀತಪ್ಪ. ಮಂದಿ ಟೈಪು. ಏನೋ ಕಳ್ಕೊಂಡಿವಿ ನಾವೆಲ್ಲ. ಅದು ಹೃದಯ ಹೇಳ್ತದ, ಬಟ್ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ ಯಾರಿಂದಲೂ ಏನು ಮಾಡೋಕ್ಕಾಗ್ತಿಲ್ಲ. ಯಾರಿಂದಲೂ ಏನು ಮಾಡ್ಲಿಕ್ಕಾಗ್ತಿಲ್ಲ. ಗೊತ್ತಿರಲಿ, ಇದೇ ನಮ್ಮ ಎಲ್ಲ ರೋಗಗಳಿಗೆ ಕಾರಣ ಆಗಿದೆ. ಇದೇ ನಮ್ಮ ಎಲ್ಲ ರೋಗಗಳಿಗೆ ಕಾರಣ ಆಗಿದೆ. ಪ್ರತಿಯೊಂದು ಭಾವನೆಗೂ, ಮನುಷ್ಯನ ಭಾವನೆಗೆ there are 28 instincts in every human being. ಪ್ರತಿಯೊಬ್ಬ ಮನುಷ್ಯನಲ್ಲಿ 28 ಬೇಸಿಕ್ ಇನ್ಸ್ಟಿಂಕ್ಟ್ ಅದಾವು. 28 ಮೂಲ ಪ್ರವೃತ್ತಿಗಳು. ಆ ಮೂಲ ಪ್ರವೃತ್ತಿಗಳ ಏರಿಳಿತವೇ ನಮ್ಮ ಒಟ್ಟು ಜೀವನ ಅದ. ಪ್ರೀತಿಗೆ ಕಡಿಮೆ ಫ್ರೀಕ್ವೆನ್ಸಿ ಅದ. ಪ್ರೀತಿಗೆ ಕಡಿಮೆ ಫ್ರೀಕ್ವೆನ್ಸಿ ಅದ. ಕಡಿಮೆ ಫ್ರೀಕ್ವೆನ್ಸಿ ಅಂದ್ರೇನು, ನೀವು ಇದನ್ನು ನೋಡ್ತೀರೇನು, ದವಾಖಾನ್ಯಾಗ IC ಯೂನಿಟ್ ಹಾಕಿದಾಗ ಒಂದು ಇದನ್ನು ಹಚ್ತಾರೆ, ಆ್ಯಂಜಿಯೋಗ್ರಫಿನೋ, ಹಾಂ ಇಕೋಕಾರ್ಡಿಯೋಗ್ರಾಫಿನೋ ಏನೋ ಹಚ್ತು, ECG ಹಚ್ತಾರಲ್ಲ, ಹಿಂಗೆ ಹೋಗಿರ್ತಾವೆ. ಮುಂದೆ ಒಮ್ಮೆ ಶಾಂತ ಆಗುತ್ತೆ, ಮತ್ತೆ ಡಕ್ ಇವನ ಭಾವನೆಗಳು ನನಗೇನಾಗೈತಿ ಅಂದ್ಕೊಂಡು ಮತ್ತೆ ಹೆಚ್ಚಾಗುತ್ತೆ. ಅಲ್ಲೇ ಮನಿದ್ದು ಹತ್ತಾಗ ಶಾಂತ. ಯಾರೋ ಪ್ರೀತಿಸ್ತು ಬಂದರು, ಅಲ್ಲಿ ಶಾಂತ ತೋರಿಸ್ತದೆ. ಅಲ್ಲೇ ಪ್ರೀತಿ ಮಾಡು ಯಾರೋನ್ನೋ ಒಬ್ಬರು ಬಂದಾಗ ಒಳಗೆ ಪ್ರೀತಿ ಉಕ್ಕಿದಾಗ ಅಲ್ಲೇ ಕಡಿಮೆ ತೋರಿಸ್ತದಲ್ಲೇ. ಇದಕ್ಕೆ ಬಡಿ ಹೆಂಗೆ ತೋರಿಸ್ತದ ತಿಳಿಯಿರಿ. ಹಂಗೂ ಬೇಕಾ ಮುಂದೆ ಹಿಂಗೆ ತೋರಿಸುತ್ತೆ, ಅದು ಬೇಕಾ. ಆದ್ರೆ ಹಿಂಗೆ ಏಕಲೈನ್ ಬಂದ್ರೆ ನೆಗದು ಬಿದ್ದ ಅಂತ ತಿಳ್ಕೊಳ್ಳೋದು. ಹಿಂಗೆ ಏಕಲೈನ್ ಬಂತಪ್ಪ ಅಂದ್ರೆ ಸತ್ತಾಗ ಏಕಲೈನ್ ಬರ್ತದೆ. ಅಯ್ಯೋ ಇರಬೇಕದು ಚಲನೆ ಬರೋಣ. ಹೌದಾ? ಕಡಿಮೆ ಚಲನೆ ಮಾಡಿ ಇದ್ದಷ್ಟು ಚಲೋ, ಕಡಿಮೆ ಫ್ರೀಕ್ವೆನ್ಸಿ ಇದ್ದಷ್ಟು ಚಲೋ. ಯಾಕಂದರೆ ಫ್ರೀಕ್ವೆನ್ಸಿ ಮ್ಯಾಗಿನ ಜೀವನ ಅದ. ನಿಮ್ಮಲ್ಲಿ ಪ್ರೀತಿ ಹುಡ್ತು ಫ್ರೀಕ್ವೆನ್ಸಿ ಶಾಂತ ಫ್ರೀಕ್ವೆನ್ಸಿ ಅದ. ಮನಸ್ಸು ಬದುಕೊಳ್ತದ. ಪ್ರತಿಯೊಂದು ಮನಸ್ಸು ಪ್ರೀತಿಯನ್ನು ಬಯಸದ. ನಿಮ್ಮಲ್ಲಿ ಕರುಣ ಅದ, ನಿಮ್ಮಲ್ಲಿ ಪ್ರೀತಿ ಅದ, ನಿಮ್ಮಲ್ಲಿ ಮಮತಾ ಅದ, ನಿಮ್ಮಲ್ಲಿ ವಾತ್ಸಲ್ಯ ಅದ. ಆ ಭಾವನೆಗಳು ಬಂದಾಗ ನಿಮಗೂ ಆನಂದ. ಇದಕ್ಕೆ ಹ್ಯಾಪಿ ಹಾರ್ಮೋನ್ಸ್ ಅಂತಾರೆ. ಇದಕ್ಕೆ ಹ್ಯಾಪಿ ಹಾರ್ಮೋನ್ಸ್ ಅನ್ನೋದಲ್ಲ, ಯಾರೋ ಬಂದಾಗ ಖುಷಿ ಅನಿಸ್ಬಿಡ್ತದೆ. ಅದು ನಿಮ್ಮವ್ರು ಬಂದಾಗ ಖುಷಿ ಅನಿಸುತ್ತೆ, ಅವ್ರವ್ರು ಬಂದಾಗ, ಗಂಡನ ಪೈಕಿ ಬಂದಾಗ ಅಯ್ಯಯ್ಯೋ ಅಂತೀರಿ ನೀವು. ಹೆಂಗಿರ್ತದೆ ಜೀವನ? ಗಂಡನ ಪೈಕಿಯವ್ರು ಬಂದಾಗ ಇವು ಇದು ಬಾಯಿಗಳು ಬಂದು ಅಂತಾವ, ಗ್ರಾಪ ಹಿಂಗೆ ಇರ್ತಾವೆ. ನಿಮ್ಮವ್ರು ಬಂದಾಗ ಟಾಯ್ ಬರ್ತಾವೆ. ಹೌದಾ? ಇದು ಬದುಕು. ಆದ ಕಾರಣ ಪ್ರೀತಿಯನ್ನು ತುಂಬಿಕೊಳ್ಳಿ, ಸಹನೆಯನ್ನು ತುಂಬಿಕೊಳ್ಳಿ, ಮಮತಾ ತುಂಬ್ರಿ. ಅದಕ್ಕೆ ನೋಡ್ರಿ, ನಾವು ಇದನ್ನೆಲ್ಲ ಹೇಳೋದು ಬೇಕಾಗಿಲ್ಲ. ನಮ್ಮ ಯೋಗಿಗಳು, ಸಾಧು ಸಂತರು ಭದ್ರನ್ ಕರ್ಣೇ ಶೃಣುಯಾಮ ದೇವಾಹ ಅಂದರು. ಸರ್ವೇ ಜನ ಸುಖಿನೋ ಭವಂತು ಅಂದರು. ಅವರು ಅವರಿಗೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ.
ಎಲ್ಲರಿಗೂ ಒಳ್ಳೇದಾಗಲಿ ಅಂದರು, ಎಲ್ಲರೂ ಸುಖವಾಗಿ ಬಾಳಲಿ ಅಂದರು. ನಾವು ಅಂತೀವೇನು? ನಾವು ಒಬ್ಬನೇ ಸುಖದಿಂದ ಬಾಳಲಿ ಅಂತೀವಿ, ನಾವು ಉಳ್ಕಿದವರು ಹಾಳಾಗಿ ಹೋಗಲಿ ಅಂತೀವಿ ನಾವು. ಅದಕ್ಕಾಗಿ ನಮ್ಮ ಬದುಕು ಹಿಂಗದು. ಅದಕ್ಕೆ ಸದಾ ಮನಸ್ಸಿನೊಳಗೆ ಪ್ರೇಮ ಮುದಿತ ಭಾವನೆ ಬೇಕು ಅಂತ. ಆದರೆ ಭಾವನೆ ತೋರಿಸ್ಕೊಳ್ಳೋದು ಭಾಳ ಕಠಿಣದ ರೀ, ಭಾಳ ಕಠಿಣದು. ಆದರೆ ಕಠಿಣದ ಅಂತ ಬಿಟ್ರಪ್ಪ ಅಂತಂದ್ರೆ ನಿಮ್ಮದು ಜೀವನ ನಶ್ವರ ಆಗ್ತದೆ. ಜೀವನದೊಳಗೆ ಏನೂ ಇದು ಇರೋದಿಲ್ಲ. ಸುಮ್ಮನೆ ಕತ್ತಿ ದುಡ್ದಂಗೆ ಬಿಡ್ತೀರಿ. ಯಾರಿಗೋಸ್ಕರ ದುಡಿತೀರಿ ಗೊತ್ತಿಲ್ಲ, ಯಾರಿಗೋಸ್ಕರ ಹಣ ಸಂಗ್ರಹ ಮಾಡ್ತೀರಿ ಗೊತ್ತಿಲ್ಲ, ಯಾರಿಗೋಸ್ಕರ ಮನೆ ಕಟ್ತೀರಿ ಗೊತ್ತಿಲ್ಲ, ಯಾತಕ್ಕಾಗಿ ಮದುವೆ ಆಗ್ತೀರಿ ಗೊತ್ತಿಲ್ಲ, ಮದುವೆ ಯಾತಕ್ಕೆ ಬೇಕು ಗೊತ್ತಿಲ್ಲ, ಮದುವೆ ಆದಮೇಲೆ ಹೆಂಗಿರಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸುಮ್ಮನೆ ಅವ್ರು ಮದುವೆ ಹಾಕ್ಯಾರಂತ ನೀವು ಹಾಕಿರಿ, ನೀವು ಮದುವೆ ಹಾಕ್ಯಾರಂತ ಇವ್ರು ಹಾಕ್ಕಾರ. ಯಾಕೆ ಮದುವೆ ಆಗಬೇಕು ಶ್ರೀದೀಪ್? ಮದುವೆ ಅವಶ್ಯಕವಾ? ಅವಶ್ಯಕತೆನಾ? ಆದರೂ ಮದುವೆ ಆಗ್ಬೇಕು ಅನ್ನೋದು ಐತಿ, ಗೊತ್ತಿಲ್ಲ ಕರೆ, ಆದರೂ ಮದುವೆ ಆಗಬೇಕು ಅನ್ನೋ ಒಂದು ಛಲ ಅದ ಅಲ್ವಾ? ಬಟ್ ಯಾತಕ್ಕಾಗಿ ಮದುವೆ ಆಗಲೇಬೇಕಾ? ಮನುಷ್ಯ ಯಾವತ್ತಿಗಾರು ಒಂಟಿ ಇದ್ದಾಗ ಮಾತ್ರ ಚಂದ ಇರ್ತಾನ. ಒಂಟಿ ಇದ್ದಾಗ ಅವನಿಗೆ ಟೆನ್ಷನ್ ಲೆಸ್ ಇರ್ತಾನ. ಇವಾಗ ದುಃಖ ಬರೋದು ಮತ್ತೊಬ್ಬರು ಕೂಡಿದಾಗ ನೋಡಿರ್ಬೇಕಾರ. ಈಗ ಒಂಟಿ ಇದಿರಲ್ಲ, ಆರಾಮದಿರಿ ನೀವು, ಕಟ್ಕೋರಿ ಬೇಕಾರ, ಶುರು ಆಯ್ತು ಟೆನ್ಷನ್ ಶುರು ಆಗೋದು. ಹೌದಾ? ತಾಳಿ ಕಟ್ಟೋದು ಹೆಂತಿಗೆಲ್ಲ, ಟೆನ್ಷನ್ಗೆ ತಾಳಿ ಕಟ್ತೀರಿ ನೀವು, ಟೆನ್ಷನ್ಗೆ ತಾಳಿ ಕಟ್ತೀರಿ ನೀವು. ಅದಕ್ಕೆ ವಿಚಾರ ಮಾಡಬೇಕು. ನನಗೆ ಆದರೆ ಅದು ನಿಮ್ಮ ನಶೀಬದು. ಹೀಗಿದ್ದಿರಲ್ಲ ಮನುಷ್ಯ. ನೀವು ಬೇಕಾದ್ರೆ ನಾ ಹೇಳ್ತಿಲ್ಲ ಎಂಥ ನಮ್ಮದು ಬದುಕು ಹೆಂಗೈತಪ್ಪ ಅಂತಂದ್ರೆ, ನಿಮ್ಮ ಮನ್ಯಾಗ ನೀವು ಮದುವೆ ನಿಮಗೆ ಮದುವೆ ಬ್ಯಾಡ ಅಂತ ಅನಿಸುತ್ತೈತೆ, ಬಿಡೋದಿಲ್ಲ ಅವ್ರು ಹೇಳ್ದಂಗೆ. ನಿಮ್ಗೆ ಬಿಡೋದೇ ಇಲ್ಲ, ಮದುವೆ ಆಗುತ್ತಾ ತಗೊಳ್ತಾರೆ. ಹೌದಾ? ಅವಾಗ ಮದುವೆ ಆಗಬೇಕು ಅನ್ನಿಸಿದಾಗ ಒಂದು 10 ಮಂದಿಗೆ ಈಗ ರಿಸರ್ಚ್ ಮಾಡಿರಿ ನೀವು. ರಿಸರ್ಚ್ ಏನು ರಿಸರ್ಚಪ್ಪ? ಮದುವೆ ಆಗಬೇಕು ಅನ್ನಿಸ್ದಾಗ ಒಂದು 10 ಮಂದಿ ವಿವಾಹಿತರಿಗೆ ಹೋಗಿ, ಸರ್ ನಾನು ಮದುವೆ ಆಗ್ಬೇಕಂತೀನಿ ಹೆಂಗೆ ಅಂತ ಕೇಳಿರ್ಬೇಕು. ಪುಣ್ಯಾತ್ಮ ಆರಾಮದಿಗೋ ಯಪ್ಪ ಅಂತಾರೆ. ಆರಾಮದಿಲ್ಲ, ಯಾಕೆ ಮದುವೆ ಆಕಿ ಅಂತಾರೆ ಅವರು. ಅವಾಗ ನೀವೇನಂತೀರಿ? ಎಷ್ಟು ಆರಾಮ್ ಕೈ ಹಿಡ್ಕೊಂಡು ಅಡ್ಡಾಡ್ತಾರೆ, ಮಜಾ ಮಾಡ್ತಾರೆ, ನಾನು ಬ್ಯಾಡ ಅಂತಾರೆ ನೋಡೋದು. ಇದು ಈ ಥರದ್ದು ಸಂಸಾರ ಅನ್ನೋದು ಇಲ್ಲಿ ಬಲಿ ಆಗಿಬಿಟ್ಟತ್ತ. ಇಲ್ಲಿ ಬಲಿ, ಇಲ್ಲಿ ಹೆಚ್ಚಾಗಿ ಒಂದು ಬಲಿ ಇಡ್ತೀರಿಲ್ಲ, ಇಲ್ಲಿ ಹೆಚ್ಚಾಗಿ ಒಂದು ಬಲಿ ಇಡ್ತೀರಾ? ಬಲಿಯಾಗಿ ಏನು ಇಡ್ತೀರಿ? ಒಂದು ತುಪ್ಪ ಹಚ್ಚಿದ ರೊಟ್ಟಿ ಇಡ್ತೀರಿ, ಬಜ್ಜಿ ಇಡ್ತೀರಿ, ಮಿರ್ಚಿ ಇಡ್ತೀರಿ, ಹಪ್ಪಳ ಇಡ್ತೀರಿ. ಅದನ್ನು ಹಪ್ಪಳ ತಿನ್ನಕ ಇಲಿಗಳು ಓಡಾಡ್ಕೊಂಡು ಹಿಂಗೆ 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 ಬರ್ತಾವೆ, ನೋಡ್ತೀರಿ? ಅದು ಸ್ಟಡಿ ಮಾಡಿರ್ಬೇಕಾರೆ ಹಿಂಗೆ 4-5 ರಾತ್ರಿ ಮಕ್ಕೊಂಡಾಗ ನೋಡ್ತಿರ್ಬೇಕಾರೆ ಪ್ರಾಕ್ಟಿಕಲ್ ನೋಡ್ತಾರೆ, ಹಿಂಗೆ ಹಿಂಗೆ ಬರ್ತಾವೆ, ಒಳಗೆ ಹೋಗ್ತಾರೆ ಕಾಣಿಸೋಲ್ಲ ಅಂತವಂತಾವೆ. ಅವಾಗ ಒಂದು ಇಲ್ಲಿ ಶಾಣೆ ಇಲ್ಲಿ ಒಳಗೆ ಹೋಗಿ ಹಿಂದೆ ಒಂದು ಇದಿರ್ತದೆ ದ್ವಾರ, ಅದ್ರ ಮ್ಯಾಗ ಒಂದು ಪಳಿ ಇರ್ತದೆ, ಇದು ತಗಡು, ಅದ್ರ ಮ್ಯಾಗ ಕುಂದ್ಬಿಡುತ್ತೆ. ಆ ತಗಡು ಇವ್ರು ಒಜ್ಜಾಕ ತಪಕ್ಕಂತ ಒಳಗೆ ಹೋಗುತ್ತೆ, ಇದು ಒಳಗೆ ಹೋಗ್ಬಿಡ್ತದೆ, ಮತ್ತು ಮುಚ್ಕೊಂಡ್ಬಿಡ್ತದೆ ಅದು. ಈಗ ಒಳಗೆ ಹೋಗುತ್ತಲ್ಲ, ಇಲ್ಲಿ ಮನಸ್ಥಿತಿ ಹೆಂಗಾಗುತ್ತಪ್ಪ ಅಂತಂದ್ರೆ, ಎಂದು ಬೇಕಾದ್ರೆ ಬಜಿ ಪೂರ ಮುಗಿಸಿರೋದಿಲ್ಲ, ಯಾವ ಇಲ್ಲೇನು ಬೇಕಾದ್ರೆ ನೋಡಿರ್ಬೇಕಾರೆ ಬಜಿ ಹಂಗೆ ಇರ್ತಾವೆ, ಮಿರ್ಚಿ ಹಂಗೆ ಇರ್ತಾವೆ, ರೊಟ್ಟಿನ ತಿಂದಿರೋದಿಲ್ಲ. ಒಳಗೆ ಹೋದ್ಕೊಳ್ಳಿ ಏನಾಗುತ್ತಪ್ಪ ಅಂದ್ರೆ, ಫಸ್ಟ್ ಮತ್ತೆ ಹೆಂಗೆ ಹೊರಗೆ ಹೋಗೋದು ಅಂತ ಹುಡುಕ್ಯಾಡ್ಕೊಂಡು ತಿನ್ಬೇಕಂತಾವು. ಬಟ್ ಹೊರಗೆ ಹೋಗ್ಬೇಕಂತಾರೆ ದಾರಿನೇ ಇಲ್ಲ. ಹಿಂಗೆ 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 ಒಳಗೆ ಬರಾಕೆ ಎಷ್ಟು ಒದ್ದಾಡಿದ್ದು, ಹೊರಗೆ ಹೋಗಿ ಅಷ್ಟು ಒದ್ದಾಡ್ತಿರ್ತಾರೆ. ಅವ ಮತ್ತು ಹೊರಗೇನೆ ಇಲ್ಲಿ ಕಾಣಿಸುತ್ತೆ. ಲೇ ನೀ ಹೆಂಗೆ ಓದಿಲ್ಲ ಮಗನ, ಒಳಗೆ ಹೆಂಗೆ ಬರ್ಬೇಕು ಹೇಳು? ಲೇ ಬರಬೇಡ್ಲಿ ಅಪ್ಪ ಸಿಕ್ಕೊಂಡು ಕುಡ್ತಿ ಅಂತಾರೆ. ಮಗನ ನೀನೋ ಬರ್ತಿರ್ಬೇಕತ್ತೇನ? ಅದು ಒಳಗೆ ಹೋಗ್ತಾವೆ, ಅವು ಒಳಗೆ ಹೋಗ್ತಾವೆ. ಮತ್ತು ಅಳಗೆ ಹೋದ ತಿಂದನ ಇಲ್ಲ, ಅದು ತಿನ್ನೋದಲ್ಲ, ಹೋದಲ್ಲಿ ಸಿಕ್ಕೊಂಡ್ಯಾ ಮಗನ ಹೇಳಿದ್ದು ಹೇಳ್ತದೆ, ಮತ್ತು ಎರಡು ಕೂಡ್ಬಿಡಕ್ಕೆ 3ನೇ ಇಲ್ಲಿ ಬರ್ತದೆ, ಒಳಗೆ ಹೋಗ್ತದೆ. ಹಿಂಗೆ ಈ ಸಂಸಾರ ಅನ್ನೋದು ಇಲ್ಲಿ ಬೆಳಿದ್ದಂಗೆ, ಸಂಸಾರವೇ ಇಲ್ಲಿ ಬೆಳಿ ಇದ್ದಂಗೆ. ಮದುವೆ ಆಗದವ್ರು ಸಿಕ್ಕೊಂಡಿನಿ ಅಂತಾರ, ಮದುವೆ ಆಗದೇ ಇದ್ದವರು ಸಿಕ್ಕೋರಕ್ಕೆ ಹೋಗ್ತಾರ. ಮದುವೆ ಆಗದೇ ಇದ್ದವರು ಸಿಕ್ಕೋನಕ್ಕೆ ಹೋಗ್ತಾರ, ಮದುವೆ ಆದವ್ರು ಅಂತಾರೆ ಬ್ಯಾಡಲೇ ಅಪ್ಪ ಅಂತಾರೆ. ಇದು ಇಲ್ಲಿ ಬಲಿ. ಆ್ಯಕ್ಚುಲಿ ಅದು ಸುಖ ಇರಲಿ ದುಃಖ ಇರಲಿ, ವಿವಾಹ ಬಂಧನಕ್ಕೆ ಈಡಾಗಲೇಬೇಕಮ್ಮ. ವಿವಾಹ ಬಂಧನಕ್ಕೆ ಈಡಾಗಲೇಬೇಕು. ಯಾಕಂದರೆ ಸುಮ್ಮನೆ ಏನು ಕಣ್ಣು ಮುಚ್ಕೊಂಡು ಕೂತ್ರಪ್ಪ ಎಲ್ಲರೂ ಮಾಡ್ತಾರೆ, ಅದಕ್ಕೇನು ಬಂತು? ಅವ ನಿಮ್ಮ ಸುಖ ಇದ್ದೇ ಇರ್ತದೆ. ಆದರೆ ಬದುಕು ಅನ್ನೋದು ಅಷ್ಟೇ ಅಲ್ಲ.
ಸುಖ ದುಃಖ ಎರಡೂ ಎಂಜಾಯ್ ಮಾಡಬೇಕು. ಮದುವೆ ಆದ್ಮೇಲೆ ಹೆಂಗೆ ಇರ್ಬೇಕು ಅನ್ನೋದು ಅರಿವು ಇರಬೇಕು. ಕರ್ಮ ಬಂಧನ ಅನುಭವಿಸೋದು ಮದುವೆ ಆದಾಗನ. ಯಾಕಂದರೆ ಕರ್ಮ ಬಂಧನಗಳು ನಿಮ್ಮ ಹೆಂಡತಿಯ ಮೂಲಕ ಬರ್ತಾವೆ, ಕರ್ಮ ಬಂಧನಗಳು ನಿಮ್ಮ ಮಕ್ಕಳ ಮೂಲಕ ಬರ್ತಾವೆ. ಮದುವೆ ಆಗಲೇಬೇಕು, ಅದು ಕಷ್ಟ ಇರಲಿ ಸುಖ ಇರಲಿ, ಡೈವರ್ಸ್ ಆಗಲಿ ಏನೇ ಆಗಲಿ, ಹೆಂಡತಿ ಬೆರಿಕೆ ಇರಲಿ ಏನೇ ಇರಲಿ, ಮದುವೆ ಆಗಬೇಕಾ. ಈಗ ಅಂದರೆ ಮದುವೆ ಆದವರಿಗೆ ಆರಾಮದಿಗಪ್ಪ ಮದುವೆ ಆಗೋಣ 5 ಮಂದಿ ಕೇಳಿ ಹಿಂಗೆ ಹೇಳ್ತಾರೆ. ಅಂದರೆ ಈಗ ನಮಗೆ ಹೇಳ್ತಾರೆ ಮದುವೆ ಆದ್ಮೇಲೆ ಮಕ್ಕಳಾಗಲ್ದವ್ರಿಗೆ ನಿಮಗೆ ಮಕ್ಕಳಾಗಿದ್ರೆ ಏನು ರೀ ಪಾಪ ನಿಮಗೆ ಆಗಲ್ಲ ಅತ್ತಾರೆ ಮೊದಲು ರೀ ಅವ್ರು ಅತ್ತಾರೆ ಮಕ್ಕಳಾದಲ್ಲ ರೀ. ಆಮೇಲೆ ಅವ್ರು ಏನಂತಾರೆ ಆರಾಮದಿಗಪ್ಪ ಮಕ್ಕಳಿಗೆ ನಮ್ಮ ಮಕ್ಕಳು. ಅದೇ ಹೇಗೆ ಮದುವೆಗೆ ಮುನ್ನ ಮದುವೆ ಯಾರು ಸುಲಭ ಅಂತ ಕೇಳಕ್ಕೆ ಹೋಗ್ತಿರಲ್ಲ, ಅವ್ರು ಆಗಬೇಡ ಅಂತ ನೀವು ಹಾಕಿರಿ. ಅದೇ ಥರ ನೆಕ್ಸ್ಟ್ ಸ್ಟೇಜು ನಾ ಮಕ್ಕಳು ಹಿಡಿಬೇಕಂತೀನಿ. ಹೆಂಗೆ ರೀ ಆರಾಮದಿಯೋ ಯಪ್ಪ ಚೈನಿ ಹೊಡಿರಲಿ ಗಂಡ ಹೆಂಡತಿ ಕೂಡ್ಕೊಂಡು. ಯಾರೂ ಬ್ಯಾಡ ಅಂತಾರೆ ಕರೆ, ಮತ್ತು ಅದು ನಿಮಗೇನು ಅನಿಸುತ್ತೆ, ಮಕ್ಕಳು ತಾವು ಹಡ್ದಾರ ಅಪ್ಪ ಅಮ್ಮಗ್ಯಾರ ಬಜ್ಜತ ನಿಗೇತಿ, ನಮಗೆ ಮಕ್ಕಳು ಬ್ಯಾಡ ಅಂತಾರೆ. ಎಷ್ಟು ಸ್ವಾರ್ಥಿಗಳದಾರಂತಾನೆ. ಅದೇ ಎಷ್ಟು ಸ್ವಾರ್ಥಿಗಳದಾರಪ್ಪ ಅಂತೀರಿ ನೀವು, ಮತ್ತು ಸಿಕ್ಕೊಂತೀರಿ. ಅವಾಗ ಅನಿಸುತ್ತೆ ಸಿಕ್ಕೊಂಡೆವು ಯಪ್ಪ ಅನ್ಸುತ್ತೆ. ಸಿಕ್ಕೊಂಡಾಗ ಗೊತ್ತಾಗತ್ತೋ, ಕಳ್ಕೊಂಡಾಗ ಗೊತ್ತಾಗತ್ತೋ, ರೋಗ ಬಂದಾಗನೇ ಗೊತ್ತಾಗತ್ತೆ ನಿಮಗೆ. ರೋಗ ಬಂದಾಗ ಗೊತ್ತಾಗುತ್ತೆ, ಕಳ್ಕೊಂಡಾಗ ಗೊತ್ತಾಗುತ್ತೆ. ಹಲ್ಲು ಅದಾವು, ಹಲ್ಲು ಕಳ್ಕೊಂಡ್ರೆ ಗೊತ್ತಾಗುತ್ತೆ ಹಲ್ಲಿನ ಮಹಿಮಾ. ಮದುವೆ ಯಾಕೆ ಬೇಡ ಅಂತಾರೆ ಗೊತ್ತದೇನ್ರಿ? ಮದುವೆ ಮಾಡಿಕೊಂಡು ಎಂಜಾಯ್ ಮಾಡಬೇಕಾದನ್ನ ಬ್ರಹ್ಮಚಾರ್ಯದೊಳಗೆ ಎಂಜಾಯ್ ಮಾಡ್ಯಾರ ಅವರು, ಅದಕ್ಕೆ ಬ್ಯಾಡ ಅಂತಾವು. ರೈಟ್? ಈಗ ಲಿವಿಂಗ್ ರಿಲೇಷನ್ಶಿಪ್ ಬಂದಾವ ಎಲ್ಲ, ಲಿವಿಂಗ್ ಬಂದಾವ. ಈಗ ಲಿವಿಂಗ್ ಟುಗೆದರ್ ಅಂತ ಬಂದಾವ. ಈ ಲಿವಿಂಗ್ ಟುಗೆದರ್ದೊಳಗೆ ನಾ ಅಂತೀನಿ ಎಂಥ ಕಾಲ ಬಂತ್ರಿ. ನಾವು ಯಾಕೆ ಏನಾರ ನಾವು BA ಕಲಿ ಮುಂದೆ PUC ಕಲಿ ಮುಂದೆ ಹೆಣ್ಮಕ್ಳು ಎಲ್ಲಿರ್ತಿದ್ರು, ಹೆಣ್ಣು ಹುಡುಗರು ಹೆಂಗೆ ಇರ್ತಿದ್ರು, ಹಿಂಗೆ ಗರ್ತಿ ಗರಮ್ಮನ್ ಟೈಪ್ ಹಿಂಗೆ ಹಾಕೊಂಡು ಬರ್ಬೇಕು. ಅವರು ಅವ್ರದ ಕೂಡೋದು ಬೇರೆ, ಅವ್ರ ಬೆಂಚ್ ಬೇರೆ, ನಾವು ಬೆಂಚ್ ಬೇರೆ. ಕೂಡಿಸ್ತಿದ್ದಿಲ್ಲ ನಮ್ಮನ್ನ ಎಂದು. ಯಾರು ಹೆಣ್ಮಕ್ಳಿಗೂ ಮಾತಾಡಿದ್ರೆ 108 ಅರ್ಥ. ಇವಾಗ ಏನಿಲ್ಲ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅವನು MBBS ಕಲಿಯಾಗಿ ಹೋಗಿರ್ತಾರೆ, ಈಗಿನ MBBS ಕಲಿಯಾಗಿ ಬರ್ತಾಳೆ, ಈ ಪಕ್ಕ ದೂರ ಇರ್ತಾರೆ. ಹಾಂ ನಾವು ನೀವು ಕೂಡಿರೋನು ಮುಗೀತು. ಒಂದೇ ರೂಮ್ನೊಳಗೆ ನಾವು ನೀವು ಕೂಡಿರ್ತೀನಪ್ಪ ಅಂತಂದ್ರೆ ಹೆಂಗದ? ಬೆಂಕಿ ಬೆನ್ನಿ ಕೂಡಿದ್ದಂಗೆ ಅದು. ಫಾರಿನ್ ಸಿಸ್ಟಮ್ ಬಂದತ್ರಿ ಇದು, ಫಾರಿನ್ ಸಿಸ್ಟಮ್ ಬಂದತ್ತ. ನಾವು ವಿದೇಶಿ ಸಂಸ್ಕೃತಿಯನ್ನು ಅಳವಡಿಸ್ಕೊಳಕತ್ತೀವಿ. ಇದು ಎಂದೋ ಇತ್ತದು, ಫಾರಿನ್ದೊಳಗೆ ಹಂಗೆ ಇತ್ತದು. ಈಗ ಗೊತ್ತೈತೆ ನಿಮ್ಗೆ, ಅಲ್ಲಿ ಫಾರಿನ್ದೊಳಗೆ ಯಾರಿಗೂ ಅಪ್ಪನ ಹೆಸರು ಹಚ್ಚಿರೋದಿಲ್ಲ, ಅವನ ಹೆಸರು ಹಚ್ತಾರೆ. ಸಂದೀಪ್, ತಾಯಿ ಹೆಸರು ಇದು. ಯಾಕಂತ ಕೇಳಿದೆ, ಅವ್ರಿಗೆ 108 ಮಂದಿ ಅಪ್ಪಂದ್ರಿ, ಹಿಂಗಾಗಿ ಯಾರ ಅಪ್ಪ ಗೊತ್ತಿಲ್ಲ, ಅದಕ್ಕೆ ಅವನ ಹೆಸರು ಪಿಕ್ಸ್ ಇರ್ತದಲ್ಲ ಅದಕ್ಕೆ ಹಚ್ತಾರಂತಾರೆ. ಹಂಗೆ ಬಂದೈತಿ. ಎಷ್ಟು ಮಂದಿ ಡೈವರ್ಸು, ಮದುವೆ ಹಾಕವ ಡೈವರ್ಸ್, ಮದುವೆ ಹಾಕೋ ಡೈವರ್ಸ್ ಕೊಡ್ತಾವೆ. ಇವ್ರ ಜೀವನದೊಳಗೆ ಫಸ್ಟ್ ನೈಟ್ ಅನ್ನೋದಿಲ್ಲ ರೀ ಯಾರಿಗೂ. ನೋಡಿರ್ಬೇಕಾರೆ ನಾ ಹೇಳೋ ಮಾತು ನಿಮಗೆ ಅಪತ್ಯ ಅನಿಸ್ಬೋದು, ನಾನು ಹೇಳೋ ಮಾತು ಅಪತ್ಯ ಅನಿಸ್ಬೋದು. ಅವಾಗ ಹೆಂಗಿತ್ತು, ಒಂದು ಹೆಣ್ಣಿನ ಮುಟ್ಟಿದ್ರೆ ಮೈ ಜುಮ್ ಅಂತಕ್ಕಿತ್ತು, ಹೌದಾ? ಶಾಕ್ ಹೊಡಿತಂತಿತ್ತು. ಆಕಿನ ಮುಟ್ಟಿದೆ ಶಾಕ್ ಹೊಡಿತಂದ್ರಿ. ಈ ಶಾಕು ಇಲ್ಲ, ಏನೂ ಇಲ್ಲ. ತೆಕ್ಕಿ ಬಿಡ್ಕೊಂಡ್ರೆ ಸಹ ಶಾಕ್ ಹೊಡಿತಿದೆ. ಈಗ ಅದಕ್ಕೆ ಏನು ಅರ್ಥ ಇಲ್ಲ. ಬಟ್ ಎಲ್ಲೋ ಕಳ್ಕೊಂಡಿವಿ ನಾವು, ಎಲ್ಲೋ ಭಾಳ ಕಳ್ಕೊಂಡಿವಿ. ಇದು ನಾನು ಹೇಳೋ ಮಾತಲ್ಲ, ನಿಮಗೂ ಗೊತ್ತದು, ಎಲ್ಲರಿಗೂ ಗೊತ್ತದ. ಎಲ್ಲೋ ಕಳ್ಕೊಂಡಿವಿ ಅಂತೀವಿ, ಅದು ಎಲ್ಲೋ ಕಳ್ಕೊಂಡಿವಿ. ಹುಡುಕಾಡೋದು ಎಲ್ಲೋ ಹುಡುಕಾಕತ್ತೀವಿ ನಾವು. ಕಳ್ಕೊಂಡಿದ್ದು ಗೊತ್ತೈತಿ, ಎಲ್ಲಿ ಗೊತ್ತದ್ದು ಎಲ್ಲಿ ಕಳ್ಕೊಂಡಿವಿ ಗೊತ್ತೈತಿ. ಆದ್ರೆ ಜಾನ ಮೂರ್ಖರು ನಾವು. ಎಂಥದ್ದು ಅಂತೀರಿ? ಜಾನ ಮೂರ್ಖರು ನಾವು ರಿಪೇರ್ ಮಾಡ್ಕೊಳ್ಳೋಕೆ ಆಗದಂಗೆ ನಾವೇ ಮಾಡ್ಕೊಂಡಿವಿ. ನಾವು ಬರ್ತೈತಿ, ರಿಪೇರ್ ಮಾಡ್ಕೊಳಕ್ಕೆ ಬರುತ್ತೆ, ನಮಗೆ ಮನಸ್ಸಿಲ್ಲ. ಮನಸ್ಥಿತಿ ಚೇಂಜ್ ಆಗೈತಿ ಈಗ. ಆದ ಕಾರಣ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೋಬೇಕು. ನಾವು ನಿರೀಕ್ಷೆ ಕಡಿಮೆ ಮಾಡ್ಕೋಬೇಕು. ಜೀವನದೊಳಗೆ ಮಕ್ಕಳು ಕೂಡಿರಬೇಕು, ಹಾಗಿರಬೇಕು, ಹಿಂಗಿರಬೇಕು, ಅವು ದುಃಖ ಕೊಡ್ತಾವೆ. ನಿರೀಕ್ಷೆಗಳು ಕಡಿಮೆ ಆಗಬೇಕು ಮತ್ತು ಪ್ರೀತಿ ಕೊಡಬೇಕು. ಜಗತ್ತಿನ ಪ್ರೀತಿಯಿಂದ ಕೊಡಬೇಕು.
ನನ್ನ ಗುರುಗಳು ಹೇಳ್ತಿದ್ರು, ಈ ಜಗತ್ತನ್ನು ತಾಯಿಯಂಗೆ ಪ್ರೀತಿಸ್ಬೇಕು. ಆದರೆ ಎಷ್ಟು ದುಃಖದ ಗೊತ್ತಿಲ್ಲ. ಈ ಆಶ್ರಮ ಕಟ್ಟಿದ್ದೀವಿ, ಅದೇ ಭಾವದಿಂದ ಕಟ್ಟಿದ್ದೆ ನಾ ಬರೀ ಅಲ್ಲಿ ಅಡ್ಡಾಡಿ ಕಲಿಸ್ತಿದ್ದೆ. ನಾನಿದ್ದಲ್ಲಿ ಬಂದು ಎಲ್ಲರೂ ಕಲಿಬೇಕು ಅನ್ನಿಸ್ತು. ಭಾಳ ಪ್ರೀತಿಯಿಂದ ಹೇಳಿಕೊಟ್ಟೆ, ಎಷ್ಟೊಂದು ಜ್ಞಾನ ಕೊಟ್ಟೆ. ಒಬ್ಬ ತಾಯಿ ಸ್ವಲ್ಪ ನಿಲ್ಲ ಅಂತೇಳಿದ್ರು ಹಂಗೆ ಮಂದೆ. ಬಟ್ ದುಃಖ ಎಷ್ಟಾಗೋದು ಗೊತ್ತದ ಈಗ. ಒಬ್ಬ ತಾಯಿ ದುಃಖ ಎಷ್ಟು ಇರ್ತಿರೋದು ಮಕ್ಕಳಿಗೆ ಎಂದೂ ಅರ್ಥ ಆಗೋದಿಲ್ಲ. 10 ಮಂದಿ ಮಕ್ಕಳು ಇರ್ತಾರೆ, 10 ಮಂದಿ ಮಕ್ಕಳು ಇರ್ತಾರೆ. ಅವ್ರೇನು ತಿಳ್ಕೊತಾರೆ, ಇವರು ಪಾಪ ನಿರುದ್ಯೋಗಿ ಇರ್ತಾವ, ಈಗ ಇವ್ರಿಗೇನು ಇದನ್ನು ಲಾಭ ಇರೋದಿಲ್ಲ, ಪ್ರಾಫಿಟ್ ಇರೋದಿಲ್ಲ, ಏನು ಇವ್ರಿಗೆ ಪಿಂಚಣಿ ಇರೋದಿಲ್ಲ, ಏನೂ ಇರೋದಿಲ್ಲ. ಆದರೆ ನಡೆಸಿರ್ತಾವೆ ಪಾಪ ಎಲ್ಲರೂ ಸಾಲ ಮಾಡಿ. 2ನೇ ಮಗ ತಿಳ್ಕೊತಾರ, 1ನೇ ಹಣ್ಣು ಕೊಟ್ಟಿರ್ಬೇಕಂತ ತಿಳ್ಕೊಂಡು. 3ನೇ ಮಗ ತಿಳ್ಕೊತಾರ, ಈ ಇಬ್ಬರು ಸಣ್ಣವ್ರು ಕೊಟ್ಟಿರ್ಬೇಕಂತ ತಿಳ್ಕೊಂಡು. ಯಾರು ಕೊಟ್ಟಿರೋದಿಲ್ಲ, ಅವ ಕೊಟ್ಟಂತ ಇವ ಸುಮ್ಕಿರ್ತಾನ, ಇವ ಕೊಟ್ಟಂತ ಅವ ಸುಮ್ಕಿರ್ತಾನ. ಅದಕ್ಕೆ ಹೇಳ್ಕೊತಾರಲ್ಲ, ಒಬ್ಬ ತಾಯಿ ತೊಡೆಯೊಳಗೆ ತಾಯಿ ಲ್ಯಾಪ್ ಅಂತೀವಿ ನಾವು, ಹೌದಾ? ಅದ್ರೊಳಗೆ 10 ಮಂದಿಗೆ ಆಶ್ರಯ ಸಿಗ್ತದೆ. ಆ 10 ಮಂದಿಯೊಳಗೆ ಒಬ್ಬನೂ ಆಶ್ರಯ ಕೊಡೋದಿಲ್ಲ ತಾಯಿಗೆ, ತಂದೆಗೆ. 10 ಮಂದಿ ಮಕ್ಕಳಿದ್ರು ಸಹಿತ ತಂದೆ ತಾಯಿಗೆ ಆಶ್ರಯ ಇಲ್ಲ. ಆದರೆ ಅದೇ ಮಕ್ಕಳು ತಂದೆ ತಾಯಿ ಆಶ್ರಯ ಪಡಿತಾರೆ 10 ಮಂದಿರು ಬಂದು. ಇದು ದುರಂತ ಅಂತ. ಹೀಗಾಗಿದೆ ಬದುಕು. ಅದಕ್ಕೆ ಎಲ್ಲರ ಮನಸ್ಸಿನೊಳಗೆ ಗೊಂದಲ ಯಾಕದಪ್ಪ ಅಂದರೆ ಇದು ಗೊಂದಲ ಯಾಕದಪ್ಪ ಅಂದರೆ ಪ್ರೀತಿ ಕಳ್ಕೊಂಡಾರ, ಪಡ್ಕೊಳ್ಬೇಕು ಅಂತಾರ, ಬಟ್ ಸಿಗ್ತಾ ಇಲ್ಲ. ಪಡ್ಕೋಬೇಕು ಅಂತಾರ, ಸಿಗ್ತಾ ಇಲ್ಲ. ಗಂಡನ ಪ್ರೀತಿ ಹೆಂಡತಿ ಸಿಗ್ತಾ ಇಲ್ಲ, ಹೆಂಡತಿ ಪ್ರೀತಿ ಗಂಡನಿಗೆ ಸಿಗ್ತಾ ಇಲ್ಲ, ಮಕ್ಕಳ ಪ್ರೀತಿ ಅಪ್ಪ ಅಮ್ಮಗೆ ಸಿಗ್ತಾ ಇಲ್ಲ, ಅಪ್ಪ ಅಮ್ಮನ ಪ್ರೀತಿ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇದು ಬಂದದ್ದು ದುರಂತ. ಗೊತ್ತದೇನು? ಹೀಗೆ ನಡೆದದ್ದು ಇದು ವಾಸ್ತವ. ನಾನು ವಾಸ್ತವದ ಬದುಕನ್ನು ಬಿಚ್ಚಿಡ್ತಾ ಇದ್ದೀನಿ ಮುಂದೆ. ಅದಕ್ಕೆ ಯಾರು ಏನು ಮಾಡಲಿಕ್ಕಾಗೋದಿಲ್ಲ, ತಿಳ್ಕೊಬೇಕು. ಹೌದಮ್ಮ, ಬಿಟ್ಟಿರ್ತೀರಾ? ಹಂಗೆ ಅದಮ್ಮ, ಹಂಗೆ ಅದ. ಒಬ್ಬರು ಲಗ್ನ ಪತ್ರ ಕೊಡಕ್ಕೆ ಹೋಗಿದ್ರು, ನಾವು ಒಬ್ರು ಕೂಡ ಮಾತಾಡಕ್ಕೆ ಕುಂತಿದ್ದೆ. ಹೌದಾ? ಆ ಲಗ್ನ ಪತ್ರ ಕೊಡಕ್ಕೆ ಬಂದ, ಇಂಥ ದಿವಸ ಮದುವೆ ಐತ್ರಿ ಅಂತಂತಂದ್ರು. ಅವಾಗ ಏನು ಇಡ್ರಿ ಅಂತಂತಂದ್ರು. ಎಂದದ ಅಂತ ಕೇಳಿದ್ರು. ಮುಗೀತು, ಇಷ್ಟ. ಮುಂದೆ ಕೂಡಲಿಲ್ಲ, ಇದನ್ನಿರಲಿಲ್ಲ. ನೋಡಿದವ ಒಟ್ಟರು ಕೈಯಾಗಿ ಮೊಬೈಲ್ ಹಿಡ್ಕೊಂಡು ಕುಂತಾರ. ಅವ್ರು ರೆಸ್ಪಾನ್ಸ ಬರಲಿಲ್ಲ, ಅವ್ರು ಪ್ರೀತಿ ಸಿಗಲಿಲ್ಲ, ಪ್ರತಿಕ್ರಿಯೆ ಸಿಗಲಿಲ್ಲ. ಅವ ಬರ್ತೀನಿ ಅಂತ ಹೋದ. ಹಂಗಾಗ್ತದೆ ಮೊಬೈಲ್. ಗುರುಜನ ಮನೆ ಹತ್ರ ರೀ, ರಾತ್ರಿ 10 ಗಂಟೆಗೆ ಊಟ ಮಾಡಿ ಬಂದು ಒಂದು 12 ಮಂದಿ ಕುಂಟಿರ್ತಿದ್ರಿ. 15 ವರ್ಷದಿಂದ ರೀ ಕೂತು ಚಂದ ಚರ್ಚೆ ಮಾಡ್ತಿದ್ರಿ. ಅವಾಗ ಕೇಳೋಕೆ ಅರ್ಧ ಶಬ್ದ ಇರ್ತಿದ್ರಿ. ಈಗ ರೀ 15 ಮಂದಿ ಕುಂಡಿರ್ತಾರೆ ರೀ, ಧನ್ಯ ಕಾಯಿಲ್ರಿ. ಆ 15 ಮಂದಿ ಕೈ ಮೊಬೈಲ್ ಹೊಟ್ಟೆ ಹಿಡ್ಕೊಂಡು ಕೂತಿದ್ದು ಒಬ್ಬರು ಮಾತಾಡ್ತಾರೆ. ಈಗ ನಮ್ಮ ಕಣ್ಣು ನಾನು ಹೌದು, ಏನು ಮಾಡ್ತೀರಿ? ಹೌದು, ಇದಕ್ಕೆ ಏನು ಸಾಲ್ವ್ ಮಾಡ್ತೀರಿ? ನಿಮ್ಗೆ ಗೊತ್ತೈತಲ್ಲ, ಹೆಂಗೆ ಸಾಲ್ವ್ ಮಾಡ್ತೀರಿ ಹೇಳ್ರಿ? ಅಲ್ಲಿ ಇದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕು ಹೇಳ್ರಿ? ನಾ ಹೇಳಿದೆ, ನಮಗೂ ಗೊತ್ತೈತಿ, ನಿಮ್ಗೆ ಗೊತ್ತೈತಿ. ಅದು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ಬೆಕ್ಕಿನ ಕೊರಳಿಗೆ ಗಂಟೆ ಯಾರು ಕಟ್ಟವರು? ಹೆಂಗದಪ್ಪ ಅಂದ್ರೆ, ಈಗ ಅಪ್ಪ ಅವನ ಕುತ್ಕೊಂಡು ತಾಸುಗಟ್ಟಲೆ ಮೊಬೈಲ್ ನೋಡ್ತಾರ, ಮಕ್ಕಳಿಗೆ ಹೇಳಂದ್ರೆ ಹೆಂಗೆ ಹೇಳ್ತೀವಿ ನಾವು? ಹೆಂಗೆ ಹೇಳ್ತೀವಿ ನಾವು? ನಮಗೇನು ಅಧಿಕಾರ ಅದು? ಬಟ್ ಅನಿವಾರ್ಯ ಭಾಳ ಕಠಿಣದ. ಸಾಕು. ಇದು ಎಲ್ಲ ನಾ ಹೇಳಿದ್ದು ನಿಮಗೆಲ್ಲ ಗೊತ್ತದ. ನಾ ಹೇಳಿದ್ದು ನಿಮಗೆ ಗೊತ್ತಿರಲಾರ್ದು ಏನು ಹೇಳಿಲ್ಲ ನಾನು. ಜಗತ್ತು ಹಿಂಗೆ ನಡೆದದ, ವಾಸ್ತವದ ಬದುಕು ಹಿಂಗದ. ಬಟ್ ಇದನ್ನು ಹೆಂಗೆ ರಿಪೇರಿ ಮಾಡ್ಕೋಬೇಕು ಅಂತ ಪ್ರಶ್ನೆ. ಅದಕ್ಕೆ ಇವತ್ತಿನ ಧ್ಯಾನದ ವಿಷಯ ಏನಪ್ಪ ಅಂತಂದ್ರೆ, ಗುರುಗಳು ಇವತ್ತನ್ನೆಲ್ಲ ಹೇಳಿದರು. ಹಾಗಾದರೆ ಈ ಚಕ್ರವ್ಯೂಹದಿಂದ ಹೊರಗೆ ಹೆಂಗೆ ಬರಬಹುದು ನೋಡಿ, ವಿಚಾರ ಮಾಡಿ, ಕಣ್ಣು ಮುಚ್ಕೊಳ್ಳಿ, ಅದನ್ನೇ ಊರು ಹೊಡಿ. ಹೌದು, ನಮ್ಮ ಬದುಕು ಹಿಂಗದ, ಇದರಿಂದ ಹೆಂಗೆ ಹೊರಗೆ ಬರಲಿಕ್ಕೆ ಶಕ್ಯದ? ಅವಾಗ ಯಾರಾದರೂ ಇಬ್ಬರು ಹೇಳೋರಂತೆ, ಉತ್ತರ ಸಿಕ್ಕರೆ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಇದುವರೆಗೆ ನಾನು ಭಾಳ ಒದರಿಕೊಂಡೆ, ಭಾಳ ಹೇಳಿಕೊಂಡೆ. ವಾಸ್ತವವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಇದಕ್ಕೆ ಸಾಲ್ಯೂಷನ್ ಏನು? ಬರೀ ಹೇಳ್ತೀವಿ, ನೀವು ಹೇಳ್ತೀರಿ, ನಾನು ಹೇಳ್ತೀನಿ. ಬಟ್ ಸಾಲ್ಯೂಷನ್ ಯಾರು ಕಂಡು ಹಿಡ್ಕೋಬೇಕು ನೋಡಿ? ಧ್ಯಾನ ಮಾಡಿ ಏನು ಆದರೆ ಈಗಿನ ಪರಿಸ್ಥಿತಿಯಿಂದ ಹೊರಗೆ ಬರಬಹುದು. ಯಾರಾದರೂ ಹೇಳ್ತೀರಾ? ನೋಡ್ಕೊಳ್ಳಿ. ಏನು ಆದರೆ ಈ ಹರಿದು ಹೋದ ಬದುಕನ್ನು ಮತ್ತೆ ಹೊಲ್ಕೊಂಡು
ತಣ್ಣಗಿರ್ಬೋದು. ನಮ್ಮ ಬದುಕು ಹರಿದ ಬಟ್ಟೆ ಆಗ್ಯದ. ನಮ್ಮ ಬದುಕು ಹರಿದ ಬಟ್ಟೆ ಆಗ್ಯದ. ಏಟಿದ್ರೂ ತ್ಯಾಪೆ ಬಡಿಬೇಕಷ್ಟೇ. ತ್ಯಾಪೆ ಹಚ್ಚಬೇಕು. 5 ನಿಮಿಷ ಮಾತ್ರ. 5 ನಿಮಿಷ ದೀರ್ಘ ಧ್ಯಾನದಲ್ಲಿ ಹೋಗಿ ಪದೇ ಪದೇ ಪ್ರಶ್ನೆ ಹಾಕಿಕೊಳ್ಳಿ. ನಾವು ಇರುವ ಈ ವಾಸ್ತವ ಬದುಕಿನೊಳಗೆ ಎದುರಿಸ್ತಕ್ಕಂಥ ಈ ಪ್ರಚಂಡ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೋಬೋದು? ಪದೇ ಪದೇ ಹೇಳ್ಕೊಳ್ಳಿ. ಧ್ಯಾನ ಅಂದರೆ ಮತ್ತೇನಲ್ಲ, ಒಂದು ಚಿಂತನ. ಆತ್ಮದ ಚಿಂತನ ಕರೆ. ಆದರೆ ಈಗ ಚಿಂತೆಯ ಚಿಂತನ, ಸಮಸ್ಯೆಯ ಚಿಂತನ ಮಾಡ್ತಾ ಇದ್ದೀವಿ ನಾವು. ಅದನ್ನಾದರೂ ವಿಚಾರ ಮಾಡಿ. ನಮ್ಮ ಬದುಕು ಸುಖದಿಂದಿದೆಯಾ? ಸುಖದಿಂದ ಇರಲಿಕ್ಕೆ ಏನು ಮಾಡಬೇಕು? ಕಣ್ಮುಚ್ಚಿ ವಿಚಾರ ಮಾಡಿ. ಸ್ವಲ್ಪ ತಾಳ್ಮೆಯಿಂದ, ಸಮಾಧಾನದಿಂದ, ಶಾಂತವಾಗಿ ಪದೇ ಪದೇ ಪ್ರಶ್ನೆ ಹಾಕಿಕೊಳ್ಳಿ. ಈಗಿರೋ ಬದುಕಿನಿಂದ ನಾವು ಹೊರಗೆ ಬರಲಿಕ್ಕೆ ಶಕ್ಯವಾ ನೋಡಿಕೊಳ್ಳಿ. ಇದನ್ನೇ ಪದೇ ಪದೇ ಕೇಳ್ತಾ ಹೋದರೆ ಈ ಸಮಸ್ಯೆಯ ಧ್ಯಾನವನ್ನು ಮಾಡಿದರೆ ಖಂಡಿತವಾಗಿ ಒಂದಿಲ್ಲ ಒಂದು ದಿನ ಉತ್ತರ ಸಿಕ್ಕೇ ಸಿಗುತ್ತೆ. 100% ಸಿಗುತ್ತೆ. ಕೇವಲ 5 ನಿಮಿಷ, 2 ನಿಮಿಷ ಆಯಿತು, ಇನ್ನು 3 ನಿಮಿಷ ಹೀಗೆ ಕೂತ್ಕೊಳ್ಳಿ. ಶಾಂತವಾಗಿ ಕೂತ್ಕೊಳ್ಳಿ. ಪದೇ ಪದೇ ಪ್ರಶ್ನೆ ಹಾಕಿಕೊಳ್ಳಿ. ನಾವು ಅನುಭವಿಸುವ ಅಸಹನೀಯ ಬದುಕಿನಿಂದ ಪಾರಾಗಲು ಸಾಧ್ಯವಾ? ಪ್ರಶ್ನೆ ಹಾಕಿಕೊಳ್ಳಿ. ನಿಮ್ಮ ಸಮಸ್ಯೆಯ ಚಿಂತನ ನೀವು ನಡೆಸಿಕೊಳ್ಳಿ. ಪರಿಹಾರ ಕಂಡುಕೊಳ್ಳಿ ಧ್ಯಾನದ ಮೂಲಕ.